ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನನಿ ವ್ಲಾಗ್ಸ್. ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಸೋಮವಾರ ಮಾರ್ನಿಂಗಿಂದ ನಾನು ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾರ್ಮಲ್ ರೂಟೀನ್ ವ್ಲಾಗ್ ಇದು. ಮಾರ್ನಿಂಗ್ ಬೇಗನೆ ಎದ್ದು ಅಮ್ಮ ಹೊರಗಡೆ ಕ್ಲೀನ್ ಮಾಡಿ ಬಿಟ್ಟಿದ್ರು. ಸೊ ನಾನು ರಂಗೋಲಿ ಬಿಡ್ಸಕ್ಕಂತ ಬಂದೆ. ಸಿಂಪಲಾಗಿ ಒಂದು ಓನ್ ಡಿಸೈನ್ ರಂಗೋಲಿನ ಬಿಡಿಸ್ಕೊಂಡೆ. ಹಾಗೆಯೇ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ಬ್ರೇಕ್ಫಾಸ್ಟ್ಗೆ ಸಿಂಪಲ್ ಆಗಿರೋಂಥ ಒಂದು ಹೆಸರುಬೇಳೆ ಪೂರಿನ ಮಾಡಿದ್ದೆ. ಅದಕ್ಕೆ ಕಾಂಬಿನೇಷನ್ ಆಗಿ ಒಂದು ಯೂನಿಕ್ ಆಗಿರೋ ಕಡಿಮೆ ಇಂಗ್ರೀಡಿಯೆಂಟ್ ಬಳಸ್ಕೊಂಡು ಮಾಡೋವಂಥ ಒಂದು ಚಟ್ನಿ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ನೀವು ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಹಾಗೆಯೇ ಇವಾಗ ಹಬ್ಬದ ಸೀಸನ್ ಆಗಿದೆ. ಇವಾಗ ವರಲಕ್ಷ್ಮಿ ಹಬ್ಬ ಮುಂದೆ ಬರ್ತಾ ಇರೋದ್ರಿಂದ ಹಬ್ಬಕ್ಕೆ ಕ್ಲೀನಿಂಗ್ಸ್ ಶುರು ಮಾಡ್ಕೊಂಡಿದ್ದೀವಿ ನಾವು. ಹಾಗೆ ನೀವು ಯಾರೆಲ್ಲ ಹಬ್ಬ ಮಾಡ್ತೀರಾ, ಹೇಗೆ ತಯಾರಿ ನಡೀತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಕೂಡ ಹೇಗೆಲ್ಲ ತಯಾರಿ ಮಾಡ್ಕೊಳ್ಬೋದು ಅಂತ, ಅಥವಾ ನಾವು ಹೇಗೆ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಈ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ನಾನು ಸ್ನಾನ ಪೂಜೆ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ರೆಡಿ ಮಾಡೋಕ್ಕಂತ ಬಂದೆ. ಮೊದಲಿಗೆ ಅಮ್ಮನೇ ಅರ್ಲಿ ಮಾರ್ನಿಂಗ್ ಒಂದು ಕಪ್ಪಷ್ಟು ಹೆಸರು ಬೇಳೆನ ನೆನೆಸಿಟ್ಟಿದ್ರು. ಸೊ ಇವಾಗ ಅದು ಒಂದು 2 ಅವರ್ಸ್ ನೆಂದರೆ ಸಾಕಾಗುತ್ತೆ ಅಲ್ವಾ. ಇವಾಗ ಅದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ. ಇದು ಶಾಪಲ್ಲಿ ತಂದಿರೋ ಬೇಳೆ. ಸೊ ನೀಟಾಗಿ ಒಂದು 3-4 ಟೈಮು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅಂಗಡಿಯಿಂದ ತಂದಿರೋ ಬೇಳೆ ಆದರೆ ನಾನು ಜಾಸ್ತಿ ವಾಶ್ ಮಾಡೋಕ್ಕೆ ಪ್ರಿಫರ್ ಮಾಡ್ತೀನಿ. ಇದಕ್ಕೆ ನಾನು ಒಂದು 2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅಮ್ಮ ಖಾರ ಇದೆ ಬೇಡ, 2 ಹಾಕು ಸಾಕು ಅಂತ ಹೇಳಿದ್ರು. ಸೊ ಒಂದು ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಫ್ರೆಶ್ ಆಗಿ ಹಾಕ್ಕೊಳ್ಳೋದಾದರೆ ಬೆಳ್ಳುಳ್ಳಿ ಶುಂಠಿನೇ ಹಾಕ್ಕೊಳ್ಬೋದು. ಇವಾಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು, ಸ್ವಲ್ಪ ನೀರನ್ನು ಸೇರಿಸಿ ಕಡಿಮೆ ಪ್ರಮಾಣದಲ್ಲಿ. ಇವಾಗ ಇದನ್ನು ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಹೆಸರುಬೇಳೆ ಪೂರಿ ದೇಹಕ್ಕೆ ತುಂಬಾ ತಂಪಾಗಿರುತ್ತೆ. ಸೊ ನಿಮಗೆ ಕರೆದಿರೋದೇನಾದರೂ ಸ್ನ್ಯಾಕ್ ಥರ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇಷ್ಟ ಆಗುತ್ತೆ ಅಂದರೆ ನೀವು ಇದನ್ನು ಖಂಡಿತ ಮಾಡ್ಕೊಂಡು ತಿನ್ಬೋದು. ಇವಾಗ ನುಣ್ಣಗೆ ರುಬ್ಕೊಂಡಿರೋಂಥ ಹೆಸರುಬೇಳೆ ಪೇಸ್ಟ್ಗೆ ನಾನು ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಹೆಲ್ತ್ಗೆ ಒಳ್ಳೆಯದು ಮತ್ತು ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಆ್ಯಡ್ ಮಾಡ್ಕೊಂಡಿರೋದು. ಹಾಗೆ ನಾನು 1 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಅದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನಾನು ಪೂರ್ತಿ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಹೆಸರುಬೇಳೆ ಪೇಸ್ಟ್ಗೆ. ಸೊ ಇದ್ರ ಜೊತೆ ನಾವು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಬೋದು. ಫೈನಲಾಗಿ ಚಾಪ್ ಮಾಡಿಕೊಂಡು ಕೊತ್ತಂಬರಿ ಎಲೆಗಳನ್ನು ಮಾತ್ರ ನಾವಿಲ್ಲಿಗೆ ಆ್ಯಡ್ ಮಾಡ್ಕೊಳ್ಬೋದು. ಹಾಗೆಯೇ ಇದಕ್ಕೆ ಸ್ವಲ್ಪ ರುಚಿ ನೋಡಿಕೊಂಡು ನಾವು ಉಪ್ಪನ್ನು ಸೇರಿಸ್ಕೊಳ್ಬೇಕಾಗುತ್ತೆ, ಪುಡಿ ಉಪ್ಪನ್ನು. ಇವಾಗ ನಾನು ಇದಕ್ಕೆ ಗೋಧಿ ಹಿಟ್ಟನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು 1 ಕಪ್ಪಷ್ಟು ಗೋಧಿ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ಚಿರೋಟಿ ರವೆನ ಹಾಕ್ಕೊಳ್ಬೋದು. ಇದು ಆಪ್ಷನಲ್ ಆಗಿರುತ್ತೆ, ಅಂದರೆ ಚಿರೋಟಿ ರವೆ. ಸೊ ನಾನಿಲ್ಲಿ ಚಿರೋಟಿ ರವೆನ ಸ್ಕಿಪ್ ಮಾಡಿದ್ದೀನಿ, ಮನೇಲಿ ಖಾಲಿ ಆಗಿಬಿಟ್ಟಿತ್ತು. ಸೊ ಅದಕ್ಕೇ ನಾನು ಕೇವಲ ಗೋಧಿ ಹಿಟ್ಟಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟಿನ ಜೊತೆಗೆ ನಾವು ಮೈದಾ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಈಕ್ವಲ್ ಪ್ರಪೋರ್ಷನಲ್ಲಿ. ನಾನು ಕೇವಲ ಗೋಧಿ ಹಿಟ್ಟಲ್ಲಿ ಮಾತ್ರ ಮಾಡ್ತಾ ಇದ್ದೀನಿ. ಯಾವಾಗಲೂ ಪೂರಿನ ಗೋಧಿ ಹಿಟ್ಟಲ್ಲೇ ಮಾಡಿದ್ರೆ ಹೆಲ್ತಿಯಾಗಿರುತ್ತೆ ಅನ್ನೋ ಕಾರಣಕ್ಕೆ. ಹಾಗೆ ಗ್ರ್ಯಾಜುವಲಿ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ನಾನಿಲ್ಲಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ತಿದ್ದೀನಿ. ಫೈನಲಿ ಅದು ಮುದ್ದೆ ಥರ, ಅಂದರೆ ಚಪಾತಿ ಹಿಟ್ಟನ್ನು ಅದಕ್ಕೆ ಬಂದ ಮೇಲೆ ನಾನು ಇದಕ್ಕೆ ಸ್ವಲ್ಪ ಎಣ್ಣೆನ ಗ್ರೀಸಿಂಗ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಮಿನಿಮಮ್ 20 to 30 ಮಿನಿಟ್ಸ್ ಇದನ್ನು ಹಿಟ್ಟು ನೆನೆಯೋದಕ್ಕೆ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಹಿಟ್ಟು ನೆನೆಯೋ ಅಷ್ಟರಲ್ಲಿ ನಾವು ಚಟ್ನಿನ ರೆಡಿ ಮಾಡ್ಕೊಳ್ಬೋದಲ್ವಾ. ಸೊ ತೆಂಗಿನಕಾಯಿ ಖಾಲಿಯಾಗಿತ್ತು, ಒಂದು ತೆಂಗಿನಕಾಯಿ ಪೂರ್ತಿ ಇರೋದನ್ನು ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡ್ಕೊಂಡು ಬರೋಣ ಅಂತ ಹೋದೆ. ಸೊ ಅದು ಎಳ್ನೀರೆಲ್ಲ ಹಿಂಗೋಗಿ ಪೂರ್ತಿ ಕಾಯಿ ಮಾತ್ರ ಉಳಿದೋಗಿತ್ತು. ಅಂದರೆ ಬಾಣದ ಕಾಯಿ ಥರ, ಕೊಬ್ಬರಿನೂ ಅಲ್ಲ ಕಾಯಿನೂ ಅಲ್ಲ ಆ ಥರ. ಅದನ್ನು ತೊಗೊಂಡು ಬಂದು ಅದನ್ನೇ ತುರಿದಿಟ್ಕೊಂಡೆ. ಅದು ಕೊಬ್ಬರಿನೂ ಥರ ಟೇಸ್ಟ್ ಕೂಡ ಇರುತ್ತೆ, ಕಾಯಿ ಥರ ಕೂಡ ಇರುತ್ತೆ. ಅದನ್ನು ತುರಿದಿಟ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು. ಇವಾಗ ಒಂದು ಮೆಣಸಿನ್ಕಾಯಿನ ನಾನು ಹಸಿಮೆಣಸಿನ್ಕಾಯಿನ ಒಂದು 2-3 ಹಸಿಮೆಣಸಿನ್ಕಾಯಿ, ಹಾಗೆ ಇಲ್ಲಿ ಹಸಿ ಕರಿಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ. ಹಸಿ ಕರಿಬೇವಿನ ಸೊಪ್ಪು ಈ ಚಟ್ನಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಎಣ್ಣೆ ಹಾಕಿ ಇದು 3 ತೆಂಗಿನಕಾಯಿ, ಕರಿಬೇವು ಹಾಗೆ ಮೆಣಸಿನ್ಕಾಯಿನ ನಾನಿಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ತಣ್ಣಗಾಗೋಕ್ಕೆ ನಾನು ಒಂದು 5 ನಿಮಿಷ ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆಯೇ ಅದು ಕೂಲ್ ಆಗೋ ಅಷ್ಟರಲ್ಲಿ ಮತ್ತು ಹಿಟ್ಟು ನೆನೆಯೋ ಅಷ್ಟರಲ್ಲಿ ಇದಕ್ಕೆ ಹಪ್ಪಳದ ಪ್ರೆಸ್ ಅಂತ ನಮ್ಮ ಕಡೆ ಹೇಳ್ತಾರೆ. ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದನ್ನು ನಾವು ಯೂಶ್ವಲಿ ಹಪ್ಪಳ ಮಾಡೋಕ್ಕೆ ಬಳಸ್ತೀವಿ. ಅಂದರೆ ಅಕ್ಕಿ ಹಪ್ಪಳ, ಉದ್ದಿನ ಹಪ್ಪಳ ಏನಾದರೂ ಮಾಡಬೇಕಾದ್ರೆ ಹಿಟ್ಟು ಇಲ್ಲದೇ ಅಂದರೆ
ಲಟ್ಟಿಸ್ಬೇಕಾದ್ರೆ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ತೀವಲ್ವ, ಸೊ ಆ ಥರ ಲಟ್ಸೋದಕ್ಕಿಲ್ದೇನೆ ಹಿಟ್ಟು ಹಾಕ್ಕೊಳ್ದೇನೆ ಇದರಲ್ಲಿ ಹಪ್ಪಳ ಮಾಡ್ಕೊಳ್ಬೋದು ಅನ್ನೋ ಕಾರಣಕ್ಕೆ ಇದನ್ನು ನಾವು ಯೂಸ್ ಮಾಡ್ಕೊಳ್ತೀವಿ. ನಿಮಗೂ ಇದ್ರ ಯೂಸಸ್ ಗೊತ್ತಿದ್ದರೆ ಅಥವಾ ನೀವು ಯೂಸ್ ಮಾಡ್ತಾ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಇದು ಇವಾಗ ಆಲ್ಮೋಸ್ಟ್ ರೇರ್ ಆಗಿ ಸಿಗ್ತಾ ಇದೆ, ಆ ಕಾರಣಕ್ಕೆ. ಅಷ್ಟರಲ್ಲಿ ಚಟ್ನಿಗೆ ನಾವು ಫ್ರೈ ಮಾಡ್ಕೊಂಡಿದ್ದಿದ್ದು ಮಿಶ್ರಣ ರೆಡಿಯಾಗಿತ್ತು. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಮತ್ತು ನೀರನ್ನು ಮಿಕ್ಸ್ ಮಾಡಿಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಇದೊಂದು ಸಿಂಪಲ್ ಚಟ್ನಿ, ತುಂಬಾ ಟೇಸ್ಟಿಯಾಗಿ ಇರುತ್ತೆ. ನೀವು ಇದನ್ನು ಒಂದು ಸತಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ತಿನ್ನಬೇಕು ಅನ್ನೋಷ್ಟು ಸಿಂಪಲ್ಲಾಗಿರುತ್ತೆ. ನೋಡಿ, ಏನು ಇಲ್ಲದೇ ಕಡಿಮೆ ಇಂಗ್ರೀಡಿಯೆಂಟ್ಸ್ಲೇ ಕ್ವಿಕ್ಕಾಗಿ ನಾವು ಈ ಥರ ರುಚಿಯಾಗಿರೋ ಚಟ್ನಿನ ಮಾಡ್ಕೊಳ್ಬೋದು. ಇದನ್ನು ಧರ್ಮಸ್ಥಳ ಸೈಡು ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಸೈಡ್ ತುಂಬ ಜಾಸ್ತಿ ಮಾಡ್ತಾರೆ. ಸೊ ನಾವು ಅಕೇಶನಲ್ಲಿ ಮಾಡ್ತೀವಿ, ಯಾಕಂದರೆ ನಮಗೆ ಎಲ್ಲ ಥರ ಇದ್ರೇ ಅದಕ್ಕೆ ಹುರ್ಗಡ್ಲೆ ಎಲ್ಲ ಹಾಕಿದ್ರೇ ಚಟ್ನಿ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ. ಇವಾಗ ಒಂದು ಆಲ್ಮೋಸ್ಟ್ 15 ಮಿನಿಟ್ಸ್ ಆಗಿತ್ತು. ಹಿಟ್ಟು ಕೂಡ ಚೆನ್ನಾಗಿ ನೆಂದಿತ್ತು. ಸೊ ಇವಾಗ ಹಿಟ್ಟನ್ನು ಮತ್ತೊಮ್ಮೆ ನಾದ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ನಾನು ಇದುವರೆಗೂ ಇದಕ್ಕೆ ಗ್ರೀಸಿಂಗ್ ಬಿಟ್ಟು ಇನ್ಯಾವುದೇ ಹಂತದಲ್ಲೂ ಆಯಿಲ್ನ ನಾನು ಹಾಕ್ಕೊಂಡಿಲ್ಲ. ನೋಡಿ ಎಷ್ಟು ನೀಟಾಗಿ ರೆಡಿಯಾಗಿದೆ ಅಂತ. ಹೆಸರುಬೇಳೆ ಪೂರಿ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಚಪಾತಿ ಹಿಟ್ಟು ಕಲಿಸ್ತೀವಲ್ವ, ಅದಕ್ಕಿಂತ ಸ್ವಲ್ಪ ತಿಕ್ಕಾಗಿ ತುಂಬ ಮಂದಕ್ಕೆ ಕಲಿಸ್ಕೊಳ್ಬೇಕಾಗತ್ತೆ ಪೂರಿ ಹಿಟ್ಟನ್ನು. ಯಾಕಂದರೆ ಇದು ನಾವು ಎಷ್ಟು ಗಟ್ಟಿಯಾಗಿ ಕಲಿಸ್ಕೊಳ್ತೀವಿ ಅಷ್ಟು ಎಣ್ಣೆ ಕಡಿಮೆ ಕುಡಿಯುತ್ತೆ. ಇವಾಗ ನಾನು ಒಂದೇ ಸಮನಾಗಿ ಒಂದಷ್ಟು ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ ನೆಂದಿರೋ ಹಿಟ್ಟನ್ನು. ಯಾಕಂದರೆ ನಾನು ಇದು ಹಿಟ್ಟನ್ನ ಉಂಡೆಗಳನ್ನಾಗಿ ಮಾಡ್ಬೇಕಾದ್ರೆ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿತ್ತು ಅದಕ್ಕೆ. ಹಾಗೆ ಇಲ್ಲಿ ಒಂದು ಸೈಡಲ್ಲಿ ಎಣ್ಣೆ ಕಾಯಕ್ಕೆ ಇಡ್ತಾ ಇದ್ದೀನಿ. ಇದು ಕಬ್ಬಿಣದ ಬಾಣಲೆ ಆಗಿರುತ್ತೆ, ಸೊ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಇದು ಕಾಯೋಕ್ಕೆ ಬಾಣಲೆ. ಸೊ ಒಂದು ಸ್ವಲ್ಪ 10 ಮಿನಿಟ್ಸ್ ಮುಂಚೆನೇ ಇದನ್ನು ನಾನು ಸ್ಟವ್ ಮೇಲೆ ಇಟ್ಟು ಎಣ್ಣೆ ಹಾಕಿದ್ರೆ ಇದು ಒಂದು 10 ಮಿನಿಟ್ಸ್ 12 ಮಿನಿಟ್ಸ್ ಆದರೂ ತೊಗೊಳುತ್ತೆ ಇದು ಕಾಯೋದಕ್ಕೆ. ಸೊ ಅಷ್ಟರಲ್ಲಿ ಇದನ್ನು ಪ್ರೆಸ್ಸಲ್ಲಿ ಜಾಸ್ತಿ ಹೊತ್ತು ಬೇಕು ಅಂತ ಏನಿಲ್ಲ, ಅಲ್ಲೇ ಲಟ್ಟಿಸ್ಕೊಂಡು ಅಲ್ಲೇ ಫ್ರೈ ಮಾಡ್ಕೊಳ್ಬೋದು ಅನ್ನೋ ಕಾರಣಕ್ಕೆ ನಾನು ಸೊ ಕ್ವಿಕ್ಕಾಗಿಯೇ ಎಣ್ಣೆ ಬಾಣಲಿ ಒಲೆ ಮೇಲೆ ಇಟ್ಕೊಂಡೆ. ಈ ಹಪ್ಪಳದ ಪ್ರೆಸ್ಸನ್ನು ನಾವು ಅಕೇಶ್ನಲಿ ಯೂಸ್ ಮಾಡೋದ್ರಿಂದ ನಾನು ಒಂದು ಸತಿ ಅದನ್ನು ತೊಗೊಂಡು ವಾಶ್ ಮಾಡಿ ಇಟ್ಟಿದ್ದೆ. ಸೊ ಸ್ವಲ್ಪ ಡ್ರೈ ಆಗಿತ್ತು. ಇನ್ನೊಮ್ಮೆ ನಾನು ಬಟ್ಟೆಯಲ್ಲಿ ವಾಶ್ ಮಾಡಿಕೊಂಡು ಅಂದರೆ ಫುಲ್ ಡ್ರೈ ಮಾಡಿಕೊಂಡೆ. ನೋಡಿ, ಇದು ಹಪ್ಪಳದ ಪ್ರೆಸ್ ಮಾಡೋಕ್ಕೆ ಅಂತ ನಾವು ಈ ಥರ ಗೋಧಿ ಹಿಟ್ಟಿಂದು ಅಥವಾ ಬಟರ್ ಪೇಪರ್ ಬದಲು ಈ ಥರ ಯೂಸ್ ಮಾಡ್ಕೊತೀವಿ. ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿ ಅಂದರೆ ಇದೆ ನೋಡಿ. ಎಲ್ಲೆಲ್ಲಿ ನಾವು ಬುದ್ಧಿವಂತಿಕೆನ ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ ನಮ್ಮಿಂದನೇ ದೇಶ ನಡೀತಾ ಇರೋದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾವು ಬಟರ್ ಪೇಪರ್ನ ಹಪ್ಪಳ ಪ್ರೆಸ್ ಮಾಡೋಕ್ಕೆ, ಚಪಾತಿ ಮಾಡೋಕ್ಕೆ, ಒಬ್ಬಟ್ಟು ಮಾಡೋಕ್ಕೆ ಕೂಡ ನಾವು ಬಟರ್ ಪೇಪರ್ ತೊಗೊಳ್ಳಲ್ಲ. ಈ ಥರ ಚಿಕ್ಕ ಚಿಕ್ಕ ಸೇವಿಂಗ್ಸ್ ಎಲ್ಲ ಮಿಡ್ಲ್ ಕ್ಲಾಸ್ ಅವ್ರನ್ನ ನೋಡಿ ಕಲಿಬೇಕು ಅಂತ ಹೇಳೋದು ಇದಕ್ಕೇನೆ. ಅಂದರೆ ನನಗೆ ಗೊತ್ತಿರೋರು ಹೇಳ್ತಿರ್ತಾರೆ, ಮಿಡ್ಲ್ ಕ್ಲಾಸ್ ಅವರು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅಂತ. ಅದಕ್ಕೆ ಎಕ್ಸಾಂಪಲ್ ಇದೆ ನೋಡಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಏನೇನೆಲ್ಲ ನಾವು ಮಿಡ್ಲ್ ಕ್ಲಾಸ್ ಅವರು ತಲೆ ಉಪಯೋಗಿಸ್ತೀವಿ ಅಂತ. ನಮಗೇನೆ ಗೊತ್ತಿರುತ್ತೆ. ಈ ಐಡಿಯಾಸ್ನ ನಾವು ಹೊರಗಡೆ ಎಲ್ಲೂ ಹೇಳ್ಬಾರ್ದು. ನಾವು ಮಿಡ್ಲ್ ಕ್ಲಾಸವ್ರು ಈ ಥರ ಸೀಕ್ರೆಟಾಗಿ ಇಟ್ಕೋಬೇಕು ಅಷ್ಟೇ. ಸೊ ನಾನು ಹಾಗೇ ಇದಕ್ಕೆ ಆಯಿಲ್ ಹಾಕ್ತೇನೆ ಹಾಗೇ ಲಟ್ಟಿಸ್ಕೊಳ್ಬೋದು. ಅಂದರೆ ಆಯಿಲ್ ಹಾಕ್ತೇನೆ, ಅದು ಮಂದಕ್ಕಿರುತ್ತೆ ಅಲ್ವಾ ಕವರು, ಸ್ವಲ್ಪ ತಿಕ್ಕಾಗಿ. ಸೊ ಹಾಗೇ ಇದರೊಳಗಡೆ ಒಂದೊಂದೇ ಉಂಡೆನ ಇಟ್ಟರೆ ನೀಟಾಗಿ ಪೂರಿಯ ಥರ ಮಾಡಿಕೊಂಡು ಈ ಥರ ಬೇಯಿಸ್ಕೊಳ್ಬೋದು. ಇದು ಚಿಕ್ಕ ಬಾಣಲೆ ಆಗಿರೋದ್ರಿಂದ ಒಂದೊಂದೇ ಪೂರಿ ಕರಿಬೋದು. ನಾನು ಮೊದಲು ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಎಣ್ಣೆ ಕಾಯಿಸ್ಕೊಂಡಿದ್ದೆ. ಸೊ ಹೈ ಫ್ಲೇಮಲ್ಲಿನೇ ಹಾಕ್ಕೊಂಡು ಈ ಥರ ಪೂರಿನ ಬೇಯಿಸ್ಕೊಂಡ್ರೆ ಅದು ಜಾಸ್ತಿ ಎಣ್ಣೆ ಹೀರ್ಕೊಳ್ಳಲ್ಲ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಸೊ ಅದಕ್ಕೆ ನಾನು ಇನ್ಸ್ಟೆಂಟಾಗಿ ಈ ಥರ ಲಟ್ಸಿ ಕೊಡ್ತಾಯಿದ್ದೆ. ಅಮ್ಮ ಅಲ್ಲಿ ಬೇಯಿಸಿ ಒಂದು ತಟ್ಟೆಗೆ ಎತ್ತಾಕೊಳ್ತಾಯಿದ್ರು. ತುಂಬ ಕ್ವಿಕ್ಕಾಗಿಯೇ ಆಗೋಗ್ಬಿಡುತ್ತೆ ಈ ಥರ ಮಾಡಿಕೊಂಡ್ರೆ. ಸೊ ಮನೇಲಿ ಮಗು ಇರೋದ್ರಿಂದ ಈ ಥರ ಶೇರ್ ಮಾಡಿಕೊಂಡು ನಾವು ಆವಾಗವಾಗ ಕೆಲಸ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಎಲ್ಲ ಪೂರಿಗಳು ಎಷ್ಟು ನೀಟಾಗಿ ಉಬ್ಬಿ ಬಂದಿತ್ತು ಅಂತ. ನಾನು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡ್ಬಿಟ್ಟಿದ್ದೆ. ಟೈಮ್ ಬೇರೆ ಆಗಿದ್ದರಿಂದ ಅಮ್ಮ ಹಾಗೆ ತಿನ್ಬಿಡೋಣ ಬಿಡು, ಮತ್ತೆ ಎಲ್ಲ ದಪ್ಪ ಉಂಡೆ ಕಟ್ಟಿ ಲಟ್ಸೋ ಅಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ಹೇಳಿದ್ರು. ಸೊ ಚಿಕ್ಕದಾಗಿರೋದನ್ನು ಹಾಗೇ ಒತ್ಕೊಂಡು ಬೇಯಿಸ್ಕೊಂಡು ತಿಂದಿದ್ದಾಯಿತು. ಪೂರಿ ಮತ್ತು ಚಟ್ನಿ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಈ ರೆಸಿಪಿನ ನೀವು ಕೂಡ ಒಂದು ಸತಿ ಆದರೂ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೇನು ವರಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅಲ್ವಾ, ಸೊ ಮನೇಲಿ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಆಗಿದೆ. ಸಿಟೀಲಿ ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ, ಹಳ್ಳಿ ಕಡೆ
ನಾವು ಬೀರು ಮತ್ತು ಮನೆ ಒಳಗಡೆ ಇಟ್ಟಿರೋ ಬಟ್ಟೆಗಳು, ಅಟ್ಟದ ಮೇಲಿರೋ ಸಜ್ಜ ಮೇಲಿರೋ ಪಾತ್ರೆಗಳು ಎಲ್ಲನೂ ಕ್ಲೀನ್ ಮಾಡ್ತೀವಿ. ರೇಷ್ಮೆ ಸೀರೆ ಆ ಥರ ಬಟ್ಟೆಗಳಿದ್ದರೆ ಅದನ್ನು ನಾವು ಐರನ್‌ಗೆ ಅಗಸರ್ಗೆ ಕೊಡ್ತೀವಿ ಅಥವಾ ಲಾಂಡ್ರಿಗೆ ಕೊಡ್ತೀವಿ. ಎಲ್ಲನೂ ನಾವು ಮತ್ತೊಮ್ಮೆ ಮಾಡಬೇಕಾಗುತ್ತೆ. ಸೊ ಅಮ್ಮ ಇವತ್ತಿಂದ ಶುರು ಮಾಡಿದ್ರು. ಇವತ್ತೇನೆ ಈವ್ನಿಂಗಿಂದ ಅಮ್ಮ ಕೆಲಸನ ಶುರು ಮಾಡ್ಕೊಂಡಿದ್ದಾರೆ. ಸೊ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ ಯಾವಾಗವಾಗ ನಾವೇನೇನು ಕೆಲಸ ಮಾಡ್ಕೊಳ್ತೀವಿ ಅಂತ. ಇದು ನಮ್ಮ ಮನೇಲಿ ಆಲ್ಮೋಸ್ಟ್ 5 ಡೋರ್ಸ್‌ದು ಬೀರು ಇದೆ. ಅಮ್ಮ ಎಲ್ಲನೂ ಕ್ಲೀನ್ ಮಾಡ್ತಾನೆ ಇದ್ದರು. ಹೊರಗಡೆ ಇರೋ ಬಟ್ಟೆಗಳು ಇನ್ನೂ ಏನೂ ಮಾಡಿಲ್ಲ. ಇಷ್ಟೊಂದು ಬಟ್ಟೆಗಳನ್ನ ನಾವು ಈ ಮಳೆಗಾಲದಲ್ಲಿ ಹೇಗೆ ವಾಶ್ ಮಾಡಿ ಒಣಗಿಸ್ಬೇಕು ಅಂತಲೇ ಗೊತ್ತಿಲ್ಲ. ನಮ್ಮ ಹತ್ರ ಯೂಸ್ ಮಾಡದೇ ಇರೋ ಬಟ್ಟೆಗಳು ತುಂಬಾ ಇದೆ. ನನ್ನ ಬ್ರದರ್ಸ್ ಇಬ್ಬರದು, ನಂದು, ನನ್ನ ಹಸ್ಬೆಂಡ್‌ದು, ಹಾಗೆಯೇ ನಮ್ಮ ಅಮ್ಮದು ತುಂಬಾ ಬಟ್ಟೆಗಳಿದೆ. ಈಗ ಮಗು ಬಟ್ಟೆಗಳು ಕೂಡ ಆ್ಯಡ್ ಆಗಿದೆ ಅದ್ರ ಜೊತೆ. ಹೇಗೆ ವಾಶ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಈ ಸತಿ ತುಂಬಾ ಪ್ರೆಷರ್ ಆಗ್ತಿದೆ. ಸೊ ಹಾಗೆ ಅಮ್ಮ ಸ್ವಲ್ಪ ಒಂದು ಬೀರುನ ಅಮ್ಮ ಕ್ಲೀನ್ ಮಾಡಿಕೊಂಡ್ರು. ಇನ್ನೊಂದು ಕಬೋರ್ಡಲ್ಲಿ ನಾನು ಈ ಥರ ಎತ್ತಿ ಕೊಡ್ತಾಯಿದ್ದೆ. ಅಮ್ಮ ಈ ಥರ ಎತ್ತಿಟ್ಕೊಳ್ತಾ ಇದ್ದರು. ಸೊ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ ಹೇಗೆ ಮಾಡ್ತಿದ್ದೀವಿ ಅಂತ. ನೀವು ಕೂಡ ವರಲಕ್ಷ್ಮಿ ಹಬ್ಬಕ್ಕೆ ಕೆಲಸ ಸ್ಟಾರ್ಟ್ ಮಾಡಿದ್ದೀರಾ? ಹೇಗೆ ನಡೀತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹಬ್ಬದ್ದೇನಾದರೂ ಪ್ರೊಸೀಜರು ನನಗೆ ಗೊತ್ತಿರೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಾವು ಹೇಗೆ ಹಬ್ಬ ಮಾಡ್ತೀವಿ ಅಂತ ನಾನು ನನ್ನ ವ್ಲಾಗ್ಗಳಲ್ಲಿ ಶೇರ್ ಮಾಡ್ಕೊಳ್ತೀನಿ. ಹಾಗೆಯೇ ನಿಮ್ಮ ಮನೆಯಲ್ಲೂ ಕೂಡ ನೀವು ವರಲಕ್ಷ್ಮಿ ಹಬ್ಬ ಮಾಡ್ತೀರಾ ಅಂದರೆ ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಮಕ್ಕಳು ಬಟ್ಟೆ ಅಥವಾ ದೊಡ್ಡವ್ರ ಬಟ್ಟೆಗಳು ಯಾವುದಾದ್ರೂ ಆಗಲಿ ಈ ಥರ ಹಬ್ಬದ ಸೀಸನಲ್ಲಿ ಬಟ್ಟೆ ಯಾಕಾದರೂ ಹಾಕ್ಕೋಬೇಕು ಅಂತ ಅನಿಸ್ಬಿಡುತ್ತೆ. ಅಷ್ಟೊಂದು ಬಟ್ಟೆಗಳಿದೆ ನೋಡಿ. ನನ್ನ ಬ್ರದರ್ದೇ ಒಂದು ಕಬೋರ್ಡ್ ಫುಲ್ ಇದೆ. ಹೇಗೆ ವಾಶ್ ಮಾಡಬೇಕು ಪುಲೋವರ್ಸು ನೋಡಿ. ಓದೋದು ಟೆಂಪಲಲ್ಲೆಲ್ಲ ಈ ಥರ ಬಟ್ಟೆಗಳನ್ನ ತೊಗೊಂಡು ಬಂದಿರ್ತಾರೆ. ತುಂಬಾ ತಲೆನೋವು. ಹಾಗೆ ನನ್ನ ಕಷ್ಟ ಹೇಳ್ಕೊಳ್ತಾನೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. 2 ಕಬೋರ್ಡ್ ಖಾಲಿಯಾಗಿದೆ. ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡಿ. ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಸಪೋರ್ಟ್ ಮಾಡಿ. ನಾನು ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.